ಮಹಾರಾಷ್ಟ್ರದಲ್ಲಿ ಮತ್ತೆ ಒಂದಾಗಿದ್ದಾರೆ ಠಾಕ್ರೆ ಬ್ರದರ್ಸ್. 20 ವರ್ಷಗಳ ಮುನಿಸನ್ನ ಮರೆತು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಂಭವಿಸುತ್ತಾ ರಾಜಕೀಯ ಧ್ರುವೀಕರಣ, ಯಾಕಂದ್ರೆ ಅದಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಈಗ ಮುಂಬೈನಲ್ಲಿ ಮರಾಠಿ ಏಕತೆ ಕುರಿತು ವಿಜಯ ರ್ಯಾಲಿಯನ್ನ ಮಾಡಿದ್ದಾರೆ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ನೋಡಿ, ಎಲ್ಲ ಸಹೋದರ ಸಂಬಂಧಿಗಳೇ ಇವರೆಲ್ಲ. ಆದರೆ ಕಾರಣಾಂತರಗಳಿಂದ ಬೇರೆ ಬೇರೆ ಆಗಿದ್ದರು. ಒಂದೇ ರಕ್ತ ಆದರೂ ಕೂಡ ಶತ್ರುಗಳಂತೆ ಇದ್ದರು ಅವರು. ಈಗ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಟ್ಟಾಗಿದ್ದಾರೆ. ಹಿಂದಿ ಹೇರಿಕೆ ತ್ರಿಭಾಷಾ ಸೂತ್ರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. 48 ನಿಮಿಷಗಳ ಕಾಲ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮರಾಠಿಗರಿಗೆ ಹೋರಾಡುವುದು ಗೂಂಡಾಗಿರಿ ಆಗಿದ್ದರೆ ನಾವು ಗೂಂಡಾಗಳೇ, ನಾವು ಜೊತೆಗೂಡಿದ್ದೇ ಒಂದಾಗಿರೋಕೆ ಅಂತ ಹೇಳಿ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಗೂಂಡಾಗಳು ಅಂತ ಹೇಳಿದ ಬಿಜೆಪಿ ಸರ್ಕಾರಕ್ಕೆ ಈಗ ಠಾಕ್ರೆ ಕಟು ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, 2006ರಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ರ್ಯಾಲಿಯಲ್ಲಿ ಕಾಣಿಸಿಕೊಂಡಿದ್ರು ಬ್ರದರ್ಸ್, ಅಂದರೆ ಉದ್ಧವ್ ಠಾಕ್ರೆ ಅವರ ತಂದೆ ಬಾಳಾ ಠಾಕ್ರೆ. ಆ ಟೈಮ್ನಲ್ಲಿ ಕಾಣಿಸಿಕೊಂಡಿದ್ರು ಇಬ್ಬರು ಕೂಡ. ಅದನ್ನು ಹೊರತುಪಡಿಸಿದರೆ ಯಾವತ್ತೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಯಾಕಂದರೆ ಅವರು ಡಿವೈಡ್ ಆಗಿದ್ದರು. ಕಾರಣ ಅಂತ ಹೇಳಿದ್ರೆ ಉದ್ಧವ್ ಠಾಕ್ರೆ ಇದ್ದಾರಲ್ಲ, ಅವ್ರನ್ನ ಶಿವಸೇನೆಯ ಮುಖ್ಯಸ್ಥರನ್ನಾಗಿ ಮಾಡಿದಂಥ ಒಂದು ಕಾರಣಕ್ಕೋಸ್ಕರ ಅವ್ರೇನಾಗ್ಬಿಟ್ರು, ಬಂಡಾಯ ಎದ್ದುಬಿಟ್ರು. ಅಂದರೆ ಆ ಒಂದು ಸಂಘಟನೆಯಿಂದಾಗಿ, ಶಿವಸೇನೆಯಿಂದಾಗಿ ಬಂಡಾಯ ಎದ್ದು ಅವರು ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯನ್ನು ನಿರ್ಮಾಣ ಮಾಡಿದರು, ಹುಟ್ಟು ಹಾಕಿದರು. ಅದಕ್ಕೆ ಅವರೇ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆದರು. ಅಂದರೆ MNS ಬಗ್ಗೆ ಈಗ ಇಬ್ಬರು ಕೂಡ ಒಟ್ಟಾಗಿದ್ದಾರೆ. ಮತ್ತೆ ರಾಜಕೀಯವಾಗಿ ಏನೋ ಧ್ರುವೀಕರಣ ಸಂಭವಿಸಬಹುದು. ಯಾಕಂದರೆ ಈಗ ಶಿವಸೇನೆ 2 ಹೋಳಾಗಿದೆ. ಏಕನಾಥ್ ಶಿಂದೆ ಕೂಡ BJP ಜೊತೆ ಹೋಗ್ಬಿಟ್ರು. ಹಾಗಾಗಿ ಉದ್ಧವ್ ಠಾಕ್ರೆ ಈಗ ಏಕಾಂಗಿಯಾಗಿದ್ದರು. ಈಗ ರಾಜ್ ಠಾಕ್ರೆ ಅವರ ಒಂದು ಬಲ ಸಿಕ್ಕಂತೆ ಅವ್ರಿಗೆ ಅನಿಸ್ತಾ ಇದೆ. अरे भाई उनके मन में एक प्रकार से ये भावना है कि वही मराठी है। वो मराठी थोड़ी है, हम भी मराठी है। हमको भी मराठी चुन कर देते हैं। हमको जो इतने वोट मिले 51% मराठी लोगों ने वोट दिए है। इसलिए केवल वो मराठी नहीं है, उनमें मन से संशय निकाल देना चाहिए। मराठी हमारे पीछे है और हमारे साथ रहेंगे। अरे भाई उनके मन में एक प्रकार से ये भावना है कि वही मराठी है। वो मराठी थोड़ी है, हम भी मराठी है। हमको भी मराठी चुन कर देते हैं। हमको जो इतने वोट मिले 51% मराठी लोगों ने वोट दिए है। इसलिए केवल वो मराठी नहीं है, उनमें मन से संशय निकाल देना चाहिए। मराठी हमारे पीछे है और हमारे साथ रहेंगे। अरे भाई उनके मन में एक प्रकार से ये भावना है कि वही मराठी है। वो मराठी थोड़ी है, हम भी मराठी है। हमको भी मराठी चुन कर देते हैं। हमको जो इतने वोट मिले 51% मराठी लोगों ने वोट दिए है।